ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂತಹ ವಿಡಿಯೋಗಳು ಯಾವುದು ಅಂತ ಹೇಳಿದರೆ, ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ತಗೊಳ್ಳಿ, ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಹೇಳಿಕೊಡಿ, ಬೇಸಿಕ್ಸ್ ನಮಗೆ ಅರ್ಥ ಆಗಬೇಕು, ತುಂಬ ಚೆನ್ನಾಗಿ ಹೇಳಿಕೊಟ್ರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಸುಲಭ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು. ಇದೇ ಸೀರೀಸ್ನಲ್ಲಿ 2 ವಿಡಿಯೋಗಳು ಆಲ್ರೆಡಿ ಬಂದಿದ್ದಾವೆ. ಮೊದಲ ವಿಡಿಯೋದಲ್ಲಿ ನಾನು ಡಿಮ್ಯಾಟ್ ಅಕೌಂಟ್ ಅಂತ ಹೇಳಿದರೆ ಏನು, ಆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಮಾತಾಡಿದ್ದೆ. 2ನೇ ವಿಡಿಯೋದಲ್ಲಿ IPO ಅಂತ ಹೇಳಿದರೆ ಏನು, ಸ್ಟಾಕ್ ಮಾರ್ಕೆಟ್ನಲ್ಲಿ ಕಂಪನಿಗಳು ಲಿಸ್ಟ್ ಆಗೋದು ಯಾಕೆ ಅನ್ನೋದರ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದರೆ ಏನು, ಅದನ್ನು ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಕ್ಕೆ ನಾನು ಬಂದಿದ್ದೇನೆ. ಈ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳುವಂತಹದ್ದು ಅತ್ಯಂತ ಬೇಸಿಕ್ ರಿಕ್ವೈರ್ಮೆಂಟ್ ಒಂದು ಸ್ಟಾಕನ್ನು ನೀವು ಇನ್ವೆಸ್ಟ್ ಮಾಡೋದಕ್ಕೆ, ಆಯ್ಕೆ ಮಾಡೋದಕ್ಕೆ. ಮುಂಚೆ ಹಿಂದೂ ಧರ್ಮದಲ್ಲಿ ಒಂದು ಜಗಳ ಇತ್ತಂತೆ, ಶಿವಶ್ರೇಷ್ಠನ ಅಥವಾ ವಿಷ್ಣು ಶ್ರೇಷ್ಠನ ಅಂತ. ಶಿವನನ್ನು ಆರಾಧಿಸುವವರು ಶೈವರಾದರೆ, ವಿಷ್ಣುವನ್ನು ಆರಾಧಿಸುವವರು ವೈಷ್ಣವರು. ಇವರ ಮಧ್ಯದಲ್ಲಿ ನಾನು ಶ್ರೇಷ್ಠ ಅಂತ ಹೇಳುವಂತಹ ಒಂದು ಜಗಳ ನಡೆಯುತ್ತಿತ್ತು ಅಂತ ಹೇಳ್ತಾರೆ. ಇದೇ ರೀತಿಯ ಜಗಳ ಸ್ಟಾಕ್ ಮಾರ್ಕೆಟ್ನಲ್ಲಿಯೂ ಕೂಡ ನಡೆಯುತ್ತೆ. ಯಾರ ಮಧ್ಯೆ ಗೊತ್ತಾ? ಫಂಡಮೆಂಟಲ್ ಅನಲಿಸ್ಟ್ಗಳು ಮತ್ತು ಟೆಕ್ನಿಕಲ್ ಅನಲಿಸ್ಟ್ಗಳು ಅಂತ ಹೇಳುವ 2 ಬಣಗಳ ನಡುವೆ. ಫಂಡಮೆಂಟಲ್ ಅನಾಲಿಸಿಸ್ ಮಾತ್ರ ಶ್ರೇಷ್ಠ ಅಂತ ಹೇಳ್ತಾರೆ, ಟೆಕ್ನಿಕಲ್ ಅನಾಲಿಸಿಸ್ ಮಾತ್ರ ಶ್ರೇಷ್ಠ, ಅದು ಬಿಟ್ಟು ಬೇರೆ ಏನು ಬೇಡ ಅಂತ ಹೇಳ್ತಾರೆ. ನಾನು ಇಬ್ಬರನ್ನೂ ಆರಾಧಿಸುವ ವ್ಯಕ್ತಿ, ಶಿವನೂ ಬೇಕು ನನಗೆ, ವಿಷ್ಣುವೂ ಬೇಕು ನನಗೆ ಅಂತ ಹೇಳುವವನು. ಅದೇ ರೀತಿಯಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಬೇಕು ಅಂತ ಹೇಳ್ತೀನಿ. ಆದರೆ ಹೊಸತಾಗಿ ಸ್ಟಾಕ್ ಮಾರ್ಕೆಟ್ಗೆ ಬರುವಂತಹ ವ್ಯಕ್ತಿ ಮೊದಲೇ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಕ್ಕೆ ಹೊರಟ್ರೆ ಸಮಸ್ಯೆಗಳು ಎದುರಾಗ್ತವೆ. ಸುಮ್ಮನೆ ಚಾರ್ಟನ್ನು ನೋಡಿ, ಚಾರ್ಟ್ ಪ್ಯಾಟರ್ನ್ಗಳನ್ನು ನೋಡಿ ನಾನೊಂದು ಸ್ಟಾಕನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿದರೆ ಅದು ಇನ್ಕಂಪ್ಲೀಟ್ ಆಗಿರುವಂತಹ ಅನಾಲಿಸಿಸ್ ನನ್ನ ಪ್ರಕಾರ. ಮೊದಲಿಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು. ಫಂಡಮೆಂಟಲ್ ಅನಾಲಿಸಿಸ್ ನೀವು ಆಯ್ಕೆ ಮಾಡಬೇಕಾಗಿರುವಂತಹ ಅಥವಾ ನೀವು ಖರೀದಿ ಮಾಡಬೇಕು ಅಂತ ಹೊರಟಿರುವಂತಹ ಕಂಪನಿ ಖರೀದಿಗೆ ಯೋಗ್ಯವೇ ಅಲ್ವೇ ಅನ್ನುವಂತಹ ಉತ್ತರವನ್ನು ಕೊಡುತ್ತೆ. ಈಗ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದೆ ನಾನು. ಇನ್ಫೋಸಿಸ್, TCS, ರಿಲಯನ್ಸ್ ಇಂಡಸ್ಟ್ರೀಸ್, ಡಿಮಾರ್ಟ್ನಂತಹ ಸ್ಟಾಕ್ಗಳನ್ನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದಾಗ ಅದ್ಭುತವಾದಂತಹ ಕಂಪನಿಗಳು ಇವು ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ಡಿಮಾರ್ಟನ್ನು, ರಿಲಯನ್ಸ್ ಇಂಡಸ್ಟ್ರೀಸನ್ನು ಯಾವಾಗ ನಾನು ಖರೀದಿ ಮಾಡಬೇಕು? ಈಗ ಖರೀದಿ ಮಾಡಿದರೆ ಇನ್ನು ಶಾರ್ಟ್ ಟರ್ಮ್ನಲ್ಲಿ ಪ್ರೈಸ್ ಕೆಳಗೆ ಹೋಗಬಹುದಾ, ಅಥವಾ ಇನ್ನೊಂದು 15 ದಿನ ಬಿಟ್ಟು ಈ ಒಂದು ಚಾರ್ಟ್ ಪ್ಯಾಟರ್ನ್ ಈ ಪೊಸಿಷನ್ಗೆ ಬಂದಾಗ ಖರೀದಿ ಮಾಡಿದರೆ ಅಲ್ಲಿಂದ ಅದು ಬ್ರೇಕ್ಔಟ್ ಆಗುವ ಸಾಧ್ಯತೆ ಇದೆಯಾ ಅನ್ನೋದನ್ನು ಅನಾಲಿಸಿಸ್ ಮಾಡೋದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಬೇಕಾಗುತ್ತೆ. ಹಾಗಾಗಿ ಒಬ್ಬ ಒಳ್ಳೆಯ ರ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಎರಡನ್ನೂ ಬಳಕೆ ಮಾಡಿಕೊಂಡು ಸ್ಟಾಕ್ ಪಿಕ್ಕಿಂಗ್ ಮಾಡ್ತಾನೆ. ಹಾಗಿದ್ರೆ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಮಾಡೋದೇನು? ತುಂಬ ಸಿಂಪಲ್ ಆಗಿರುವಂತಹ ಒಂದೇ ಒಂದು ವಿಚಾರವನ್ನು ನಾವು ಮಾಡೋದು. ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ನಾವು ಬೇರೆ 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 ಡಾಕ್ಯುಮೆಂಟ್ಗಳನ್ನು ಓದ್ತೀವಿ, ಬೇರೆ ಬೇರೆ ಫೈನಾನ್ಷಿಯಲ್ ರೇಷಿಯೋಗಳನ್ನು ನೋಡ್ತೀವಿ, ಬೇರೆ ಸ್ಟೇಟ್ಮೆಂಟ್ಗಳನ್ನು ನೋಡ್ತೀವಿ. ಎಲ್ಲವನ್ನು ನೋಡಿ ನಾವು ಡಿಸೈಡ್ ಮಾಡೋದು ಅಥವಾ ನಾವು ಕ್ಯಾಲ್ಕ್ಯುಲೇಟ್ ಮಾಡೋದು ಈ ಸ್ಟಾಕ್ನ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು ಅಂತ. ಈಗ ಇಂಟ್ರಿನ್ಸಿಕ್ ವ್ಯಾಲ್ಯೂಗಿಂತ ಹೆಚ್ಚು ಸ್ಟಾಕ್ ಪ್ರೈಸ್ ಆಲ್ರೆಡಿ ಇದೆ ಅಂತ ಹೇಳಿದರೆ ಈ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಹೇಳ್ತೀವಿ. ಅದರಿಂದ ಸ್ವಲ್ಪ ದಿನ ದೂರ ಇರಿ ಅಂತ ಹೇಳ್ತೀವಿ. ಒಂದು ವೇಳೆ ಇಂಟ್ರಿನ್ಸಿಕ್ ವ್ಯಾಲ್ಯೂಗಿಂತ ಸ್ಟಾಕ್ ಪ್ರೈಸ್ ಕಮ್ಮಿ ಇದೆ ಅಂತ ಹೇಳಿದರೆ ಆ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತ ಹೇಳ್ತೀವಿ. ಅಂಡರ್ ವ್ಯಾಲ್ಯೂಡ್ ಆಗಿರುವಂತಹ ಸ್ಟಾಕನ್ನು ಖರೀದಿ ಮಾಡಿದರೆ ಅದರ ಪ್ರೈಸ್ ಮತ್ತೆ ಅಪ್ರಿಷಿಯೇಟ್ ಆಗಿ ಇಂಟ್ರಿನ್ಸಿಕ್ ವ್ಯಾಲ್ಯೂವನ್ನು ಮುಟ್ಟುವುದಕ್ಕೆ ಹೋಗುವವರೆಗೆ ನಿಮಗೆ ಬರುವಂತಹ ರಿಟರ್ನ್ಸ್ ಇದೆಯಲ್ಲ, ಅದು ನಿಮಗೆ ಸಿಗಬೇಕು ಅಂತ ಹೇಳುವ ಕಾರಣಕ್ಕೆ ಅಂಡರ್ ವ್ಯಾಲ್ಯೂಡ್ ಆಗಿರುವಂತಹ ಸ್ಟಾಕ್ಗಳನ್ನು ಖರೀದಿ ಮಾಡಿ ಅಂತ ಹೇಳ್ತೀವಿ. ಇದು ಕಾಂಪ್ಲಿಕೇಟೆಡ್ ಆಗ್ತಿದೆ ನಿಮಗೆ ಅನ್ನೋದು ನನಗೆ ಅರಿವಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಇದನ್ನು ಇನ್ನೂ ಕೂಡ ತುಂಬ ಗ್ರ್ಯಾನ್ಯುಲರ್ ಲೆವೆಲ್ಗೆ ತಗೊಂಡು ಹೋಗೋಣ. ಎಕ್ಸಾಂಪಲ್ಗಳ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದು ನಿಮಗೆ ಅರ್ಥ ಆಗುತ್ತೆ. ನೀಲಂ ಮಾವಿನ ಹಣ್ಣಿದೆ, ಆಲ್ಫೋನ್ಸೋ ಮಾವಿನ ಹಣ್ಣಿದೆ. ಆಲ್ಫೋನ್ಸೋ ಮಾವಿನ ಹಣ್ಣು ನೀಲಂ ಮಾವಿನ ಹಣ್ಣಿಗಿಂತ ಕಾಸ್ಟ್ಲಿ ಆಗಿರುತ್ತೆ. ಯಾಕಂದರೆ ಆ ಹಣ್ಣಿನ ಟೇಸ್ಟು, ಆ ಹಣ್ಣಿನ ಕ್ವಾಲಿಟಿ, ಆ ಹಣ್ಣಿನ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಿದೆ ಅಂತ ಹೇಳುವ ಕಾರಣಕ್ಕೆ. ಆದರೆ ಈಗ ಮಾರ್ಕೆಟ್ನಲ್ಲಿ ನಿಮಗೆ ಯೂಶುವಲಿ ನೀಲಂ ಮಾವಿನ ಹಣ್ಣಿಗೆ ಎಷ್ಟು ರೇಟ್ ಇರುತ್ತೆ, ಆಲ್ಫೋನ್ಸೋ ಮಾವಿನ ಹಣ್ಣಿಗೆ ಕೆಜಿಗೆ ಎಷ್ಟು ರೇಟ್ ಇರುತ್ತೆ ಅನ್ನೋದರ ಸಾಧಾರಣ ಅರಿವಿದೆ. ನೀಲಂ 150 ರೂಪಾಯಿಗಿದೆ ಕೆಜಿಗೆ ಅಂತ ಯೋಚನೆ ಮಾಡೋಣ. ಆಲ್ಫೋನ್ಸೋ 400 ರೂಪಾಯಿಗೆ ಕೆಜಿಗೆ ಆ್ಯಾವ್ರೇಜ್ ಆಗಿ ವಾರ್ಷಿಕವಾಗಿ ಇರುತ್ತೆ ಅನ್ನುವ ಆಲೋಚನೆಯನ್ನು ಮಾಡೋಣ. ಈ ವರ್ಷ ನೀವು ನೀಲಂ ಮಾವಿನ ಹಣ್ಣನ್ನು ಖರೀದಿ ಮಾಡೋದಕ್ಕೆ ಮಾರ್ಕೆಟ್ಗೆ ಹೋದಾಗ ಅವನು 300 ರೂಪಾಯಿ ಸರ್ ಕೆಜಿಗೆ ಈ ಸತಿ ಅಂತ ಹೇಳಿದರೆ ನೀವು ಆಗ ಮಾವಿನ ಹಣ್ಣನ್ನು ಖರೀದಿ ಮಾಡುವ ಆಲೋಚನೆಯನ್ನು ಮಾಡೋದಿಲ್ಲ. ಅದೇ 120 ರೂಪಾಯಿಗೆ ನಾನು ಈ ಸತಿ ನೀಲಂ ಮಾವಿನ ಹಣ್ಣನ್ನು ಕೊಡ್ತಿದ್ದೀನಿ ಅನ್ನೋದನ್ನು ಹಣ್ಣು ಮಾರಾಟಗಾರ ಹೇಳಿದರೆ, ಚೀಪಾಗಿ ಸಿಗ್ತಾ ಇದೆ ನನಗೆ ನೀಲಂ ಮಾವಿನ ಹಣ್ಣು ಖರೀದಿ ಮಾಡ್ತೀನಿ ಅಂತ ಹೇಳ್ತೀರಿ. ಅದೇ ರೀತಿಯಲ್ಲಿ ಆಲ್ಫೋನ್ಸೋ ಮಾವಿನ ಹಣ್ಣಿಗೆ 400 ರೂಪಾಯಿ ಪರ್ ಕೆಜಿ ಇರುತ್ತೆ ಆ್ಯಾವರೇಜ್ ಅಂತ ಹೇಳಿ ನಿಮಗೆ ಅದನ್ನು ಕೊಂಡುಕೊಳ್ಳೋದಕ್ಕೆ ಹೋದಾಗ 300 ರೂಪಾಯಿಗೆ ಅದಿದೆ ಅಂತ ಹೇಳಿದರೆ ನೀವು ಖರೀದಿ ಮಾಡ್ತೀರಾ, 600 ರೂಪಾಯಿಗಿದೆ ಅಂತ ಹೇಳಿದರೆ ನೀವು ವಾಪಸ್ ಬರ್ತೀರಾ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ನೀಡ್ ಟು ಡೂ ಇನ್ ಸ್ಟಾಕ್ ಮಾರ್ಕೆಟ್ ಆಸ್ ವೆಲ್. ಇಂಟ್ರಿನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು, ಇಂಟ್ರಿನ್ಸಿಕ್ ವ್ಯಾಲ್ಯೂಗಿಂತ ಕಮ್ಮಿ ಇದೆ ಸ್ಟಾಕ್ ಪ್ರೈಸ್ ಅಂತ ಹೇಳಿದರೆ ಖರೀದಿ ಮಾಡೋದು, ಇಂಟ್ರಿನ್ಸಿಕ್ ವ್ಯಾಲ್ಯೂಗಿಂತ ಹೆಚ್ಚಿದೆ ಅಂತ ಹೇಳಿದರೆ ಅದನ್ನು ಅವಾಯ್ಡ್ ಮಾಡೋದು. ಇದನ್ನು ಫಂಡಮೆಂಟಲ್ ಅನಾಲಿಸಿಸ್ ನಮಗೆ ಹೇಳಿಕೊಡುತ್ತೆ. ಆದರೆ ಈ ಫಂಡಮೆಂಟಲ್ ಅನಾಲಿಸಿಸ್ ಅರ್ಥ ಆಗಬೇಕು, ಇಂಟ್ರಿನ್ಸಿಕ್ ವ್ಯಾಲ್ಯೂವಿನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದು ಅರ್ಥ ಆಗಬೇಕು ಅಂತ ಹೇಳಿದರೆ ಅದಕ್ಕಿಂತ ಮುಂಚೆ ಫಂಡಮೆಂಟಲ್ ಅನಾಲಿಸಿಸ್ನ ಬೇಸಿಕ್ಸ್ ನಮಗೆ ಅರ್ಥ ಆಗಬೇಕು.
ಈ ಫಂಡಮೆಂಟಲ್ ಅನಾಲಿಸಿಸ್ನ ಬೇಸಿಕ್ಸ್ನಲ್ಲಿ ಎರಡು ಇರುತ್ತೆ. ಒಂದು ಕ್ವಾಲಿಟೇಟಿವ್ ಫಂಡಮೆಂಟಲ್ ಅನಾಲಿಸಿಸ್, ಇನ್ನೊಂದು ಕ್ವಾಂಟಿಟೇಟಿವ್ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳೋದು. ಕ್ವಾಲಿಟೇಟಿವ್ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದರೆ ನಾನೀಗ ಹೇಳ್ದೆ ಅಲ್ಲ ನಿಮಗೆ, ನೀಲಂಗಿಂತ ಆಲ್ಫೋನ್ಸೋ ಚೆನ್ನಾಗಿರುವಂತಹದ್ದು, ಅದು ಕಾಸ್ಟ್ಲಿ, ಅದು ಒಳ್ಳೆಯ ಕ್ವಾಲಿಟಿಯ ಮಾವಿನ ಹಣ್ಣು ಅಂತ ಹೇಳುವಂತಹ ಅಂದಾಜು ನಮಗೆ ಇದೆ ಅಂತ. ಹೇಗೆ ಈ ಅಂದಾಜು ಬಂದದ್ದು? ಸುಮಾರು ವರ್ಷಗಳಿಂದ ನಮಗೆ ಇದನ್ನು ಹೇಳಿಕೊಂಡು ಬಂದಿದ್ದಾರೆ. ಆಲ್ಫೋನ್ಸೋ ಮಾವಿನ ಹಣ್ಣು ಟೇಸ್ಟ್ ಚೆನ್ನಾಗಿರುತ್ತೆ, ಅದರ ಕಲರ್ ಚೆನ್ನಾಗಿರುತ್ತೆ, ಅದರಲ್ಲಿ ಇರುವಂತಹ ಸತ್ವಗಳು ಚೆನ್ನಾಗಿರುತ್ತವೆ, ಅದು ಓವರ್ ಆಲ್ ಆಗಿ ಜ್ಯೂಸ್ ಮಾಡೋದಕ್ಕೆ, ಮಿಲ್ಕ್ ಶೇಕ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಕಾರಣದಿಂದ ಆಲ್ಫೋನ್ಸೋ ಈಸ್ ಬೆಟರ್ ದನ್ ನೀಲಂ ಅಂತ ಹೇಳ್ತೀವಿ. ಇದನ್ನೇ ಫಂಡಮೆಂಟಲ್ ಅನಾಲಿಸಿಸ್ನ ಕ್ವಾಲಿಟೇಟಿವ್ ಅನಾಲಿಸಿಸ್ ನಿಮಗೆ ಹೇಳುತ್ತೆ. ಏನು ಅದು ಹಾಗಿದ್ದರೆ? ಒಂದು ಕಂಪನಿ ತನ್ನ ಆಪರೇಷನ್ಸ್ ನಡೆಸೋದ್ರಲ್ಲಿ ಎಷ್ಟರ ಮಟ್ಟಿಗೆ ಎಫಿಷಿಯೆಂಟ್ ಆಗಿದೆ ಅನ್ನೋದನ್ನು ಕ್ವಾಲಿಟೇಟಿವ್ ಫಂಡಮೆಂಟಲ್ ಅನಾಲಿಸಿಸ್ ನಿಮಗೆ ಹೇಳುತ್ತೆ. ಎಕ್ಸಾಂಪಲ್ ತಗೊಳ್ಳೋಣ. ಈಗ ಟಾಟಾ ಮೋಟರ್ಸ್ ಮತ್ತು ಮಾರುತಿ ಅಂತ ಹೇಳುವಂತಹದ್ದು ಎರಡು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು. ಇವುಗಳ ಕ್ವಾಲಿಟೇಟಿವ್ ಅನಾಲಿಸಿಸ್ ನೀವು ಹೇಗೆ ಮಾಡ್ತೀರಿ? ಈಗ ಟಾಟಾ ಮೋಟರ್ಸ್ನ ಒಂದಿಷ್ಟು ವೆಹಿಕಲ್ಗಳು ಮಾರ್ಕೆಟ್ಗೆ ಬರ್ತವೆ. ವರ್ಷಕ್ಕೆ ಎಷ್ಟು ಹೊಸ ಮಾಡೆಲ್ ಆಫ್ ವೆಹಿಕಲ್ಸ್ ಬರ್ತಾ ಇದ್ದಾವೆ. ಈ ವೆಹಿಕಲ್ಗಳನ್ನು ಜನ ಹೇಗೆ ತಗೋತಾ ಇದ್ದಾರೆ? ಇದರ ಹಿಂದೆ ಕಂಪನಿ ಹೇಗೆ ಕೆಲಸ ಮಾಡ್ತಿದೆ? ಈಗ ಮಾರ್ಕೆಟ್ಗೆ ಬಂದಿರುವಂತಹ ವೆಹಿಕಲ್ಗಳ ಸರ್ವಿಸ್ ಹೇಗೆ ನಡೆಸ್ತಾ ಇದ್ದಾರೆ? ಒಂದು ವೇಳೆ ಯಾವುದಾದ್ರೂ ಸಮಸ್ಯೆ ಎದುರಾಯಿತು ಒಂದು ಕಾರ್ನ ಮಾಡೆಲ್ನಲ್ಲಿ ಅಂತ ಹೇಳಿದರೆ ಅದನ್ನು ಕಂಪನಿ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೆ, ಅದನ್ನು ನಿಮಗೆ ಕ್ವಾಲಿಟೇಟಿವ್ ಆಗಿ ಹೇಗೆ ಆಪರೇಷನ್ಸನ್ನು ಒಂದು ಕಂಪನಿ ನಡೆಸ್ತಾ ಇದೆ ಅನ್ನೋದು ಹೇಳುತ್ತೆ. ಈಗ ಮಾರುತಿ ಸುಜುಕಿ ಅವರು ಬಂದುಬಿಟ್ಟು ನಾವು EV ಕಾರ್ಗಳನ್ನು ಈಗಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ಗಳ ಡಿಮಾಂಡ್ ಹೆಚ್ಚಿರುತ್ತೆ. EV ಕಾರ್ಗಳ ಬದಲಿಗೆ CNG ವೆಹಿಕಲ್ಸನ್ನು ನಾವು ಮಾರಾಟ ಮಾಡಿದರೆ ಆ CNG ವೆಹಿಕಲ್ಗೆ ಭಾರತದಲ್ಲಿ ಡಿಮಾಂಡ್ ಹೆಚ್ಚಿದೆ. ಹಾಗಾಗಿ EVಗಿಂತ ಹೆಚ್ಚಿನ ಇಂಪಾರ್ಟೆನ್ಸನ್ನು ನಾವು CNGಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಅವರ ಆಪರೇಷನಲ್ ಸ್ಟ್ಯಾಂಡ್ ಪಾಯಿಂಟ್. ಟಾಟಾ ಮೋಟರ್ಸ್ ಏನಂತ ಹೇಳುತ್ತೆ, ನಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸೇ ಭಾರತದ ಭವಿಷ್ಯ, ವಿಶ್ವದ ಭವಿಷ್ಯ ಅಂತ ಅನಿಸ್ತಾ ಇದೆ. ಹಾಗಾಗಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಮೇಲೆ ತುಂಬ ಇನ್ವೆಸ್ಟ್ ಮಾಡ್ತೀವಿ. ಮೊದಲಿಗೆ ನಾವೇ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಹೊರಗೆ ಬಿಡ್ತೀವಿ. ಇದರಲ್ಲಿ ತುಂಬ ಹೆಚ್ಚಿನ ಮಾರ್ಕೆಟ್ ಶೇರ್ ನನಗಿದೆ ಅಂತ ಟಾಟಾ ಮೋಟರ್ಸ್ ಹೇಳುತ್ತೆ. ಇದು ಅವರ ಸ್ಟ್ಯಾಂಡ್ ಪಾಯಿಂಟ್, ಇದು ಅವರ ಆಪರೇಷನಲ್ ಸ್ಟ್ಯಾಂಡ್ ಪಾಯಿಂಟ್ ಆಗುತ್ತೆ. ಇದು ನಿಮಗೆ ಒಂದು ಕಂಪನಿ ಹೇಗೆ ಕೆಲಸ ಮಾಡ್ತಾ ಇದೆ, ಏನು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ಇದು ಕೂಡ ಫಂಡಮೆಂಟಲ್ ಅನಾಲಿಸಿಸ್ನ ಅತೀ ಮುಖ್ಯ ಭಾಗ ಆಗುತ್ತೆ. ಒಂದು ಕಂಪನಿ ಏನು ಮಾಡ್ತಾ ಇದೆ, ಅದನ್ನು ಹೇಗೆ ಮಾಡ್ತಾ ಇದೆ, ಯಾವ ಕಾರಣಕ್ಕೆ ಅದನ್ನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬೇಕು. ಡಿಮಾರ್ಟ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಗಳನ್ನು ಮಾರಾಟ ಮಾಡುತ್ತೆ. ಹೇಗೆ ಮಾರಾಟ ಮಾಡುತ್ತೆ? ಅದು ಬೇರೆ ಕಂಪನಿಗಳಿಗಿಂತ ಎಫಿಷಿಯೆಂಟ್ ಆಗಿ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಳುವಂತಹ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ಇದು ಅವರ ಆಪರೇಷನಲ್ ಎಫಿಷಿಯನ್ಸಿಯ ಬಗ್ಗೆ ನಾವು ಕೇಳುವಂತಹ ಪ್ರಶ್ನೆ. ಫಂಡಮೆಂಟಲ್ ಅನಾಲಿಸಿಸ್ನ ಕ್ವಾಲಿಟೇಟಿವ್ ಅನಾಲಿಸಿಸ್ನ ಮೊದಲ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಅದನ್ನು ನಡೆಸ್ತಾ ಇರುವಂತಹವರು ಹೇಗಿರುವಂತಹ ವ್ಯಕ್ತಿಗಳು ಅಂತ ಹೇಳೋದು. ಈಗ ಭಾರತದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಹೇಳುವಂತಹ ಕಂಪನಿಯ ಬಗ್ಗೆ ನೀವು ಮಾತಾಡ್ತೀರಿ ಅಂತ ಹೇಳಿದರೆ ನೆನಪಿಗೆ ಬರೋದು ಮುಖೇಶ್ ಅಂಬಾನಿಯವರು, ಅವರ ತಂದೆ ಧೀರುಭಾಯ್ ಅಂಬಾನಿಯವರು. ಅದೇ ರಿಲಯನ್ಸ್ ಕಮ್ಯುನಿಕೇಷನ್ ಅಂತಹ ಕಂಪನಿಗಳ ಬಗ್ಗೆ ಮಾತಾಡೋದಕ್ಕೆ ನೀವು ಹೊರಟ್ರೆ ನಿಮ್ಮ ನೆನಪಿಗೆ ಬರುವಂತಹದ್ದು ಅನಿಲ್ ಅಂಬಾನಿಯವರು. ಈಗ ಎರಡೂ ಕೂಡ ರಿಲಯನ್ಸ್ ಗ್ರೂಪ್ ಆಫ್ ಕಂಪನಿಗಳದ್ದೇ ಕಂಪನಿಗಳು. ಧೀರುಭಾಯ್ ಅಂಬಾನಿಯವರೇ ಸೆಟಪ್ ಮಾಡಿದಂತಹ ಬಿಸ್ನೆಸ್ಗಳು. ಆದರೆ ದುಡ್ಡನ್ನು ಎಲ್ಲಿ ಹೂಡಿಕೆ ಮಾಡ್ತೀರಿ ಅಂತ ಕೇಳಿದರೆ ಮುಖೇಶ್ ಅಂಬಾನಿಯವರ ಬಿಸ್ನೆಸ್ನಲ್ಲಿ ದುಡ್ಡನ್ನು ಹೂಡಿಕೆ ಮಾಡೋದಕ್ಕೆ 10ರಲ್ಲಿ 9 ಜನ ರೆಡಿ ಇರ್ತಾರೆ. ಅನಿಲ್ ಅಂಬಾನಿಯವರ ಬಿಸ್ನೆಸ್ನಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತ ಹೇಳಿದರೆ 10ರಲ್ಲಿ 9 ಜನ ನಿರಾಕರಿಸ್ತಾರೆ. ಇದಕ್ಕೆ ಕಾರಣ ಏನು? ಕೀ ಪ್ರೊಫೆಷನಲ್ಸ್ ಒಂದು ಕಂಪನಿಯನ್ನು ನಡೆಸ್ತಾ ಇರುವವರು ಹೇಗಿದ್ದಾರೆ, ಅವರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಅಂತ ಹೇಳುವಂತಹದ್ದು. ಮುಖೇಶ್ ಅಂಬಾನಿಯವರು ಸಕ್ಸಸ್ಫುಲ್ ಬಿಸ್ನೆಸ್ಗಳನ್ನು ನಡೆಸ್ತಾರೆ. ಒಂದು ಬಿಸ್ನೆಸ್ಸನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವಂತಹ ಆಪರೇಷನಲ್ ಇಂಟೆಲಿಜೆನ್ಸ್ ಅವರಿಗಿದೆ ಅನ್ನೋದು ತುಂಬ ಜನರಿಗೆ ಗೊತ್ತಿದೆ. ಅನಿಲ್ ಅಂಬಾನಿಯವರ ಕೈಯಲ್ಲಿದ್ದಂತಹ ಎಲ್ಲ ಕಂಪನಿಗಳು ಆಲ್ಮೋಸ್ಟ್ ಬ್ಯಾಂಕ್ರಪ್ಸಿ ಹಂತಕ್ಕೆ ಬಂದಿದೆ ಅಂತ ಹೇಳೋದು ಜನರಿಗೆ ಗೊತ್ತಿದೆ. ಇದು ನೀವೊಂದು ಕಂಪನಿಯನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ತುಂಬ ಮುಖ್ಯವಾಗಿ ನೋಡಬೇಕಾಗಿರುವಂತಹದ್ದು. ಪ್ರೊಮೋಟರ್ಸ್ ಅಂತ ಹೇಳ್ತೀವಿ, ಕಂಪನಿಯ ಹಿಂದೆ ನಿಂತಿರುವಂತಹ ವ್ಯಕ್ತಿಗಳು ಅಥವಾ ಕಂಪನಿಯ ಅತಿ ಹೆಚ್ಚು ಸ್ಟೇಕ್ ಇವರ ಬಳಿಯಲ್ಲಿ ಇರುತ್ತೆ. ಇವರು ಕಂಪನಿಯ ಡೈರೆಕ್ಟರ್ಸ್ ಆಗಿರ್ತಾರೆ, MDs ಆಗಿರ್ತಾರೆ, CEO ಥರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇನ್ಫೋಸಿಸ್ ವಿಷಯಕ್ಕೆ ಬಂದರೆ ನಾರಾಯಣ್ ಮೂರ್ತಿ ಅವರಿದ್ದಾರೆ, ವಿಪ್ರೋಗೆ ಬಂದರೆ ಅಜೀಮ್ ಪ್ರೇಮ್ಜಿ ಅವರಿದ್ದಾರೆ, ಟಾಟಾದ ವಿಷಯಕ್ಕೆ ಬಂದಾಗ ರತನ್ ಟಾಟಾ ಅಥವಾ ಟಾಟಾ ಫ್ಯಾಮಿಲಿ ಗ್ರೂಪ್ ಇರುತ್ತೆ. ಇಂತಹವರು ಏನನ್ನ ಮಾಡ್ತಿದ್ದಾರೆ, ಇವರು ನಂಬಿಕೆಗೆ ಅರ್ಹರ, ಇವರು ಹೇಳಿದ ಹಾಗೆ ಕೆಲಸವನ್ನು ಮಾಡಿದ್ದಾರಾ ಅಂತ ಹೇಳುವಂತಹ ಪ್ರಶ್ನೆಗಳನ್ನು ಕೇಳೋದು. ಇದು ಕ್ವಾಲಿಟೇಟಿವ್ ಫಂಡಮೆಂಟಲ್ ಅನಾಲಿಸಿಸ್ನ ಎರಡನೆಯ ಪ್ರಶ್ನೆ ಆಗಿರುತ್ತೆ. ಕಂಪನಿಯ ಹಿಂದೆ ನಿಂತಿರುವವರು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ಹೇಳುವಂತಹದ್ದು. ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಮೂರನೆಯ ಪ್ರಶ್ನೆ ನೀವು ಕೇಳಬೇಕಾಗಿರುವಂತಹದ್ದು ಒಂದು ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂ ಹೇಗಿದೆ ಅಂತ ಹೇಳುವಂತಹದ್ದು. ಅದಾನಿ ಗ್ರೂಪ್ ಆಫ್ ಕಂಪನೀಸ್ನ ಹೆಸರನ್ನೇ ತಗೊಳ್ಳಿ. ಕಳೆದ 1 ವರ್ಷದಲ್ಲಿ ಹಿಂಡನ್ಬರ್ಗ್ ರಿಸರ್ಚ್ ಆಯಿತು, ಅದಾದಮೇಲೆ ಒಂದಿಷ್ಟು ರಿಸರ್ಚ್ ರಿಪೋರ್ಟ್ಗಳು ಬಂದವು. ಆ ಕಂಪನಿ ಏನೋ ಒಂದು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. ಆಫ್ ಶೋರ್ ಅಕೌಂಟ್ಗಳನ್ನು ಮ್ಯಾನೇಜ್ ಮಾಡ್ತಿದ್ದಾರೆ, ತಮ್ಮ ಪ್ರಾಫಿಟ್ಸನ್ನು ಇನ್ಫ್ಲೇಟ್ ಮಾಡಿ ತೋರಿಸ್ತಾ ಇದ್ದಾರೆ, ಕೋಲ್ ಇಂಪೋರ್ಟ್ ಮಾಡಬೇಕಾದ್ರೆ ಒಂದಿಷ್ಟು ತಪ್ಪುಗಳನ್ನು ಮಾಡ್ತಿದ್ದಾರೆ ಅಂತೆಲ್ಲ ಹೇಳುವಂತಹ ಸುದ್ದಿ. ಈ ಸುದ್ದಿ ನಿಜವೋ ಸುಳ್ಳೋ ಅಂತ ಹೇಳುವಂತಹದ್ದು ಸೆಕೆಂಡರಿ. ಬಟ್ ಈ ಕಂಪನಿ ಆಗಾಗ ಸುದ್ದಿಯಲ್ಲಿದೆ ಆ್ಯಂಡ್ ಸುದ್ದಿಯಲ್ಲಿ ಇರೋದು ಒಳ್ಳೆಯ ವಿಷಯಗಳಿಗೆ ಅಲ್ಲ ಅಂತ ಹೇಳಿದಾಗ ಆ ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗಿಕೊಂಡು ಹೋಗುತ್ತೆ.
ಈಗ ನೀವು ಇನ್ಫೋಸಿಸ್ ಎಕ್ಸಾಂಪಲ್ ತಗೊಳ್ಳಿ, ರಿಲಯನ್ಸ್ ಇಂಡಸ್ಟ್ರೀಸ್ನ ಎಕ್ಸಾಂಪಲನ್ನು ತಗೊಳ್ಳಿ, ಡಿಮಾರ್ಟ್ ಅಂತ ಹೇಳುವಂತಹ ಕಂಪನಿಯ ಎಕ್ಸಾಂಪಲನ್ನು ತಗೊಳ್ಳಿ, ಪಿಡಿಲೈಟ್ ಇಂಡಸ್ಟ್ರೀಸ್ ಅಂತ ಹೇಳುವಂತಹ ಕಂಪನಿಯ ಎಕ್ಸಾಂಪಲನ್ನು ತಗೊಳ್ಳಿ, ಏಷ್ಯನ್ ಪೇಂಟ್ಸ್ ಅಂತ ಹೇಳುವಂತಹ ಇಂಡಸ್ಟ್ರಿಯ ಎಕ್ಸಾಂಪಲನ್ನು ತಗೊಳ್ಳಿ. ಇವರು ಯಾರೂ ಕೂಡ ಯಾವುದೋ ಒಂದು ಸ್ಕ್ಯಾಮ್ನಿಂದಾಗಿ ಅಥವಾ ಏನೋ ಒಂದು ತಪ್ಪು ಮಾಡ್ತಿದ್ದೇನೆ ಅಂತ ಹೇಳುವಂತಹ ಸುದ್ದಿಯಲ್ಲಿ ಇಲ್ಲ. ಇದು ಬ್ರ್ಯಾಂಡ್ ವ್ಯಾಲ್ಯೂ ಆಫ್ ದ ಕಂಪನಿಯನ್ನು ತೋರಿಸುತ್ತೆ. ಮತ್ತೆ ಈಗ ಇನ್ಫೋಸಿಸ್ ಅಂತ ಹೇಳಿದರೆ ಭಾರತದಲ್ಲಿ IT ಇಂಡಸ್ಟ್ರಿಯನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದು ಕಂಪನಿ ಅಂತ ಹೇಳುವಂತಹ ಹೆಸರಿದೆ. ಪಿಡಿಲೈಟ್ ಇಂಡಸ್ಟ್ರೀಸ್ ಅಥವಾ ಫೆವಿಕಾಲ್ ಅಂತ ಹೇಳಿದರೆ ಗಮ್ ಅಂತ ಹೇಳುವಂತಹ ಒಂದು ಹೆಸರಿದೆ. ಏಷ್ಯನ್ ಪೇಂಟ್ಸ್ ಅಂತ ಹೇಳಿದರೆ ಪೇಂಟ್ನಲ್ಲಿ ಮೇಜರ್ ಕಂಪನಿ. ರಿಲಯನ್ಸ್ ಇಂಡಸ್ಟ್ರಿ ಭಾರತದಲ್ಲಿಯೇ ಮೇಜರ್ ಕಂಪನಿ. ಡಿಮಾರ್ಟ್ ಅಂತ ಹೇಳಿದರೆ ಹೀಗೆ FMCG ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದರಲ್ಲಿ, ಸ್ಟೋರ್ ಫ್ರಂಟ್ಗಳನ್ನು ಇಡೋದರಲ್ಲಿ ಹೆಚ್ಚು ಹೆಸರಿರುವಂತಹ ಕಂಪನಿ. ಇದು ಒಂದು ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಹೇಳಿದರೆ ಕಂಪನಿ ಒಳ್ಳೆಯದು ಅಂತ ಹೇಳುವಂತಹ ಒಂದು ಅಸಂಪ್ಷನ್ ಅನ್ನು ನಾವು ಮಾಡಬಹುದು. ಇದೇ ಫೈನಲ್ ಅಲ್ಲ, ಬಟ್ ಇದು ಕೂಡ ಅತಿ ಮುಖ್ಯ ಅಂಶ ಆಗುತ್ತೆ. ಇನ್ನು 2 ಅತಿ ಮುಖ್ಯ ವಿಚಾರಗಳು ಇರುವಂತಹದ್ದು ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ. ಒಂದು ಕಂಪನಿಯ ವಿಷನ್ ಏನಿದೆ, ನಾನು ಭವಿಷ್ಯದಲ್ಲಿ ಏನು ಮಾಡ್ತೀನಿ ಅಂತ ಕಂಪನಿ ಹೇಳ್ತಾ ಇದೆ, ಮತ್ತೆ ಆ ಕಂಪನಿಯ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಏನು, USP ಅಂತ ಕರಿತೀವಿ ನಾವು ಅದನ್ನು. ಇಕನಾಮಿಕ್ ಮೋಟ್ ಅಂತ ಕೂಡ ಇದನ್ನೇ ಹೇಳಲಾಗುತ್ತೆ. ಇಕನಾಮಿಕ್ ಮೋಟ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಒಂದು ಕಂಪನಿ ಬೇರೆ ಎಲ್ಲರಿಗಿಂತ ವಿಭಿನ್ನವಾಗಿ ಏನನ್ನೋ ಮಾಡ್ತಾ ಇರಬೇಕು, ಅಥವಾ ಬೇರೆಯವರು ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಪ್ರಾಡಕ್ಟನ್ನು ಅಥವಾ ಸರ್ವಿಸನ್ನು ಒಂದು ಕಂಪನಿ ಕೊಡ್ತಾ ಇದೆ ಅಂತ ಹೇಳಿದರೆ ಅದು ಆ ಕಂಪನಿಯ ಇಕನಾಮಿಕ್ ಮೋಟ್ ಆಗುತ್ತೆ, ಅಥವಾ ಆ ಕಂಪನಿಯ USP ಆಗುತ್ತೆ. ಅದು ಒಂದು ಕಂಪನಿಯನ್ನು ಆಯ್ಕೆ ಮಾಡುವಾಗ ನಮಗೆ ತುಂಬ ಮುಖ್ಯವಾಗಿ ಕಾಣಬೇಕಾಗಿರುವಂತಹ, ನೋಡಬೇಕಾಗಿರುವಂತಹ ಅಂಶಗಳಲ್ಲಿ ಒಂದು ಕಂಪನಿಯ ವಿಷನ್ನ ಬಗ್ಗೆ ಬೇಕು ಅಂತ ನಾನು ಹೇಳ್ತಾ ಇದ್ದೆ. ಈಗ ನಿಮಗೆ ವಿಷನ್ನ ಎಕ್ಸಾಂಪಲ್ ಏನು ಅಂತ ಹೇಳಿದರೆ, ಟಾಟಾ ಮೋಟರ್ಸ್ ಇಲೆಕ್ಟ್ರಿಕಲ್ ವೆಹಿಕಲ್ಗಳೇ ನಮ್ಮ ಕಂಪನಿಯ ಅತಿ ಮುಖ್ಯ ಆಫರಿಂಗ್ ಭವಿಷ್ಯದಲ್ಲಿ ಆಗಲಿದೆ ಅಂತ ಹೇಳುತ್ತೆ. ಮಾರುತಿಯವರ ಹತ್ರ ಕೇಳಿದ್ರೆ ಅವರು ಹೇಳ್ತಾರೆ EVಗಳು ಇರ್ತವೆ, CNGಯೂ ಇರುತ್ತೆ, ಪೆಟ್ರೋಲ್ ಕೂಡ ಇರುತ್ತೆ ಅಂತ. ಈ 2 ವಿಷನ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆದರೆ 2 ವಿಷನ್ಗಳು ಬೇರೆ ಬೇರೆ. ಈಗ ನೀವು ಟಾಟಾ ಮೋಟರ್ಸ್ನ USP ಏನು ಅಂತ ಕೇಳಿದರೆ, ಇವರು ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಇಷ್ಟು ಸಮಯದಿಂದ ಆಪರೇಷನ್ನಲ್ಲಿ ಇಟ್ಟಿರುವ ಕಾರಣದಿಂದಾಗಿ ಅದರಲ್ಲಿ ಬರಬಹುದಾದಂತಹ ಸಮಸ್ಯೆಗಳು ಏನು, ಅದರಲ್ಲಿ ಮಾಡಬೇಕಾಗಿರುವಂತಹ ಇಂಪ್ರೂವ್ಮೆಂಟ್ಗಳು ಏನು ಅಂತ ಹೇಳುವಂತಹ ಮಾರ್ಕೆಟ್ ರಿಸರ್ಚ್ ಡೇಟಾ ಇವರ ಹತ್ರ ಇದೆ. ಕಸ್ಟಮರ್ಗಳು ತಗೊಂಡಿರುವವರು 10,000, 20,000, 50,000, 1 ಲಕ್ಷ ಕಿಲೋಮೀಟರ್ಸ್ ಅಂತ ಹೇಳಿ ಈ ಗಾಡಿಗಳನ್ನು ಓಡಿಸಿದಾಗ ಅವರಿಗೆ ಬರುವಂತಹ ಸಮಸ್ಯೆಗಳು ಏನು ಅಂತ ಹೇಳುವಂತಹ ಮಾಹಿತಿ ಕೂಡ ಟಾಟಾ ಮೋಟರ್ಸ್ ಬಳಿಯಲ್ಲಿದೆ. ಈ ಡೇಟಾವನ್ನು ಅವರು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಅವರ ಕ್ವಾಲಿಟಿಯನ್ನು ಇನ್ನೂ ಚೆನ್ನಾಗಿ ಕೊಡುವಂತಹ ಸಾಧ್ಯತೆ ಇರುತ್ತೆ. ಈಗ ಮಾರುತಿಯದ್ದು ಯಾವುದೇ ಎಲೆಕ್ಟ್ರಿಕಲ್ ವೆಹಿಕಲ್ ರೋಡ್ನಲ್ಲಿ ಇಲ್ಲ ಅಂತ ಹೇಳಿದರೆ ಅವರಿಗೆ ಆ ಲೆವೆಲ್ ಆಫ್ ನಾಲೆಜ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರಬೇಕು ಅಂತ ಹೇಳಿದರೆ ಇನ್ನೊಂದು 6-7 ವರ್ಷ ಆಗುತ್ತೆ. ಸೊ ನೀವು ವಿಷನ್ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಕಡೆಗೇ ಇದೆ, ಎಲೆಕ್ಟ್ರಿಕಲ್ ವೆಹಿಕಲ್ಗಳೇ ಭವಿಷ್ಯ ಅಂತ ನಿಮ್ಮ ತಲೆಯಲ್ಲಿ ಆಲೋಚನೆ ಇದ್ದರೆ ಆಗ ನೀವು ಟಾಟಾ ಮೋಟರ್ಸನ್ನು ಮಾರುತಿಯ ಅಗೇನ್ಸ್ಟ್ ಖರೀದಿ ಮಾಡಬಹುದಾಗುತ್ತೆ. ಯಾಕದು? ಬಿಕಾಸ್ ಟಾಟಾ ಮೋಟರ್ಸ್ ಹ್ಯಾಸ್ ಗಾಟ್ ಮೋರ್ ಎಕ್ಸ್ಪರ್ಟೀಸ್ ವೆನ್ ಕಂಪೇರ್ಡ್ ಟು ಮಾರುತಿ ಸುಜುಕಿ ಇನ್ ಟರ್ಮ್ಸ್ ಆಫ್ EVs. ಬಟ್ ಅದು ಸಬ್ಜೆಕ್ಟ್ ಟು ದ ಕಂಡೀಷನ್ಸ್. ಏನು ಅಂತ ಹೇಳಿದರೆ EV ಭವಿಷ್ಯ ಆದರೆ ಮಾತ್ರ. ಸೊ ಇದು ಕೂಡ 2 ಇನ್ನೂ ಮುಖ್ಯ ಪಾಯಿಂಟ್ಗಳು ನೀವು ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡಬೇಕಾದ್ರೆ. ಕ್ವಾಲಿಟೇಟಿವ್ ಅನಾಲಿಸಿಸ್ ಮುಗಿಸಿದ್ರಿ, ಮತ್ತೆ ಬರುವಂತಹದ್ದು ಕ್ವಾಂಟಿಟೇಟಿವ್ ಅನಾಲಿಸಿಸ್ನ ಬಗ್ಗೆ ತುಂಬ ಮಾತಾಡೋದಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಆದರೂ ಒಂದು ಸಣ್ಣ ಸೆಟ್ ಆಫ್ ಪಾಯಿಂಟ್ಸ್, ಕ್ವಾಲಿಟೇಟಿವ್ ಅನಾಲಿಸಿಸ್ನಲ್ಲಿ ನಾವು ಹೇಗೆ ಮೆಜರ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಮಾಹಿತಿಗಳನ್ನು ನೋಡಿದ್ವೋ, ಕ್ವಾಂಟಿಟೇಟಿವ್ ಅನಾಲಿಸಿಸ್ನಲ್ಲಿ ಮೆಜರ್ ಮಾಡೋದಕ್ಕೆ ಸಾಧ್ಯ ಇರುವಂತಹ ನಂಬರ್ಗಳನ್ನು ನೋಡ್ತೀವಿ. ಬ್ಯಾಲೆನ್ಸ್ ಶೀಟನ್ನು ನೋಡ್ತೀವಿ, ಕಂಪನಿಯ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನೋಡ್ತೀವಿ. ನಾವು ಕಂಪನಿ ಲಾಭ ಮಾಡ್ತಾ ಇದೆಯಾ, ನಷ್ಟ ಮಾಡ್ತಾ ಇದೆಯಾ, ಕಂಪನಿಯಲ್ಲಿ ತನ್ನ ಆಪರೇಷನ್ಸನ್ನು ನಡೆಸೋದಕ್ಕೆ ಬೇಕಾಗಿರುವಷ್ಟು ದುಡ್ಡಿದೆಯಾ ಅಂತ ಹೇಳುವಂತಹದ್ದನ್ನು ನಾವು ನೋಡ್ತೀವಿ. ಇದರ ಜೊತೆಯಲ್ಲಿ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಕಂಪನಿಯದ್ದು, ಸಾಲ ಮಾಡ್ತಾ ಇದ್ದಾರಾ, ಸಾಲ ಇದೆ ಅಂತ ಹೇಳಿದರೆ ಎಷ್ಟು ಸಾಲ ಇದೆ, ಆ ಸಾಲವನ್ನು ಅವರಿಗೆ ಮ್ಯಾನೇಜ್ ಮಾಡೋದು ಸಾಧ್ಯ ಆಗುತ್ತಾ, ಅವರ ಹತ್ರ ಇರುವಂತಹ ಆಸೆಟ್ಸ್ ಯಾವುದು, ಹೇಗೆ ಇವರು ತಮ್ಮ ರೆವೆನ್ಯೂವನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ, ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಪ್ರಾಫಿಟ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಸಾಲವನ್ನು ತಗೊಂಡಿದ್ದಾರಾ, ಶೇರ್ ಹೋಲ್ಡರ್ಸ್ ಇಕ್ವಿಟಿ ಎಷ್ಟಿದೆ, ಅದರಿಂದ ನಾವು ಏನನ್ನೆಲ್ಲ ಡಿಡ್ಯೂಸ್ ಮಾಡ್ಬೋದು. ತುಂಬ ದೊಡ್ಡ ಮಾಹಿತಿಗಳ ಕಣಜ ಇದು. ಇದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಇಷ್ಟನ್ನೇ ನಾನು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಅನಿಸಿದರೆ ದಯವಿಟ್ಟು ಅದನ್ನು ಕಮೆಂಟ್ನಲ್ಲಿ ಕೇಳಿ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಇದನ್ನು ಬೇರೆಯವರ ಜೊತೆಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಇನ್ನೇನು ನಿಮಗೆ ಬೇಕಿತ್ತು ಅನ್ನೋದನ್ನು ಕೂಡ ತಿಳಿಸಿ ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಟ.